ಹಾಯ್ ಫ್ರೆಂಡ್ಸ್, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಎಸ್ಎಸ್ ಜೊತೆ ಲಿಂಕ್ ಹೊಂದಿದ್ರಾ? ಆರ್ಎಸ್ಎಸ್ ನ ಯಾವ ಅಂಶ ಅಂಬೇಡ್ಕರ್ ಅವರನ್ನ ಸೆಳೆದಿತ್ತು? ಆರ್ಎಸ್ಎಸ್ ಅಂಬೇಡ್ಕರ್ಗೆ ಮಾಡಿದ ಸಹಾಯ ಏನು? ಅದೇ ರೀತಿ ಬಾಬಾ ಆರ್ಎಸ್ಎಸ್ ಗೆ ಮಾಡಿದ ಉಪಕಾರವೇನು? ಹಿಂದುತ್ವ ಮತ್ತು ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿದ್ದು ಯಾಕೆ ಅಂಬೇಡ್ಕರ್? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಆರ್ಎಸ್ಎಸ್ ಕ್ಯಾಂಪ್ಗೆ ಬಾಬಾ ಭೇಟಿ. ಫ್ರೆಂಡ್ಸ್, 1935ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದ ಪುಣೆಯ ಆರ್ಎಸ್ಎಸ್ ಕ್ಯಾಂಪ್ಗೆ ಭೇಟಿ ನೀಡಿದ್ರು. ಇಲ್ಲಿಂದ ಅಂಬೇಡ್ಕರ್ ಮತ್ತು ಆರ್ಎಸ್ಎಸ್ ನಡುವೆ ಒಂದು ರೀತಿಯ ಸಂಬಂಧ ಶುರುವಾಯಿತು. ನಂತರ 1939ರಲ್ಲಿ ಆರ್ಎಸ್ಎಸ್ ಅಧಿಕೃತವಾಗಿ ಅಂಬೇಡ್ಕರ್ ಅವರಿಗೆ ಆಹ್ವಾನ ನೀಡಿತು, ಪುಣೆಯ ನಮ್ಮ ಟ್ರೈನಿಂಗ್ ಕ್ಯಾಂಪ್ಗೆ ಬಂದು ಹೋಗಿ ಅಂತ. ಆಗ ಎರಡನೇ ಬಾರಿಗೆ ಅಂಬೇಡ್ಕರ್ ಆರ್ಎಸ್ಎಸ್ ಕ್ಯಾಂಪ್ಗೆ ಭೇಟಿ ನೀಡಿದ್ರು. ಆರ್ಎಸ್ಎಸ್ ನಲ್ಲಿ ಬಾಬಾ ಮೆಚ್ಚಿದ್ದೇನು? ಆರ್ಎಸ್ಎಸ್ ಟ್ರೈನಿಂಗ್ ಕ್ಯಾಂಪ್ಗೆ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಸಂಸ್ಥಾಪಕ ಕೇಶವ ಬಲಿರಾಮ್ ಹೆಡ್ಗೇವರ್ ಅವರನ್ನ ಭೇಟಿಯಾದ್ರು. ಅವತ್ತಿನ ಟ್ರೈನಿಂಗ್ ಕ್ಯಾಂಪ್ ನಲ್ಲಿ ಸುಮಾರು 525 ಸದಸ್ಯರು ಭಾಗಿಯಾಗಿದ್ರು. ಎಲ್ಲರೂ ಕಾಕಿ ಚಡ್ಡಿ ಶರ್ಟ್ ಧರಿಸಿ ಕಸರತ್ತು ಮಾಡ್ತಿದ್ರು. ಆಗ ಮಾತನಾಡೋ ಅಂಬೇಡ್ಕರ್ ಇಷ್ಟು ಸದಸ್ಯರಲ್ಲಿ ಎಷ್ಟು ಮಂದಿ ಅಸ್ಪೃಶ್ಯರಿದ್ದಾರೆ ಅಂತ ಪ್ರಶ್ನಿಸಿದ್ರು. ಆಗಿನ ಸಮಾಜದಲ್ಲಿ ಅಸ್ಪೃಶ್ಯತೆ ಪೀಕ್ ಲೆವೆಲ್ ನಲ್ಲಿತ್ತು. ದಲಿತರ ಕೈಲಿ ನೀರು ಕೂಡ ಕುಡಿಯದ ಜನರಿದ್ದ ಸಮಾಜ ಅದಾಗಿತ್ತು. ಇದೇ ಕಾರಣಕ್ಕೆ ಅಂಬೇಡ್ಕರ್ ಈ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರಿಸಿದ ಕೇಶವ ಬಲಿರಾಮ್ ಹೆಡ್ಗೇವರ್, ಆರ್ಎಸ್ಎಸ್ ಸದಸ್ಯರಲ್ಲಿ ಯಾವುದೇ ರೀತಿ ಜಾತಿ ಆಧಾರಿತ ತಾರತಮ್ಯ ಇಲ್ಲ. ಆದ್ರೂ ಲೆಕ್ಕಾಚಾರ ನೋಡೋದಾದ್ರೆ ಇವರಲ್ಲಿ 125 ಮಂದಿ ಅಸ್ಪೃಶ್ಯರಿದ್ದಾರೆ. ಆದ್ರೆ ಉಳಿದ ಸದಸ್ಯರ್ಯಾರಿಗೂ ಈ ಬಗ್ಗೆ ಮಾಹಿತಿ ಇಲ್ಲ. ಯಾರು ಅಸ್ಪೃಶ್ಯರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಮಲಗ್ತಾರೆ ಅಂತ ಹೇಳಿದ್ರು. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಪ್ರೆಸ್ ಆದ್ರು. 1945ರಲ್ಲಿ ಬಾಬಾಗೆ ಆರ್ಎಸ್ಎಸ್ ಧನ್ಯವಾದ. 1948ರಲ್ಲಿ ರಾಷ್ಟ್ರಪಿತ ಗಾಂಧೀಜಿ ಹತ್ಯೆ ಬಳಿಕ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರಲಾಯಿತು. ಆದ್ರೆ ಆ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಎಸ್ಎಸ್ ಜೊತೆ ಬಲವಾಗಿ ನಿಂತಿದ್ರು. ನಿಷೇಧ ತೆರವುಗೊಳಿಸುವಲ್ಲಿ ತಮ್ಮ ಕೈಲಾದ ಸಹಾಯ ಮಾಡಿದ್ರು. ಇದೇ ಕಾರಣಕ್ಕೆ 1949ರಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಎಂಎಸ್ ಗೋಲ್ವಲ್ಕರ್ ಅಂಬೇಡ್ಕರ್ ಭೇಟಿಗೆ ದೆಹಲಿಗೆ ತೆರಳಿದ್ರು. ಬಾಬಾ ಭೇಟಿಯಾಗಿ ಅವರು ಮಾಡಿದ ಸಹಾಯಕ್ಕೆ ಧನ್ಯವಾದ ತಿಳಿಸಿದ್ರು. 1952ರಲ್ಲಿ ಬಾಬಾ ಆರ್ಎಸ್ಎಸ್ ಮೈತ್ರಿ. 1952ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ರಾಜಕೀಯ ಪಕ್ಷ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಮತ್ತು ಆರ್ಎಸ್ಎಸ್ ನ ಜನಸಂಘ ಒಟ್ಟಾರೆಯಾಗಿ ಚುನಾವಣೆ ಎದುರಿಸಿದ್ವು. ಮಧ್ಯಪ್ರದೇಶ ಸೇರಿ ಹಲವೆಡೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸಿದ್ವು. 1953ರಲ್ಲಿ ಮೋರೋಪಂತ್ ಪಿಂಗ್ಲೈ ನೇತೃತ್ವದಲ್ಲಿ ಒಂದಷ್ಟು ಮಂದಿ ಆರ್ಎಸ್ಎಸ್ ನಾಯಕರು ಅಂಬೇಡ್ಕರ್ ಭೇಟಿಗೆ ತೆರಳಿದ್ರು. ಈ ವೇಳೆ ಅಂಬೇಡ್ಕರ್ ಆರ್ಎಸ್ಎಸ್ ಕೆಲಸಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ತನ್ನ ಕೆಲಸವನ್ನು ಸ್ಪೀಡ್ ಮಾಡಬೇಕು. ಆರ್ಎಸ್ಎಸ್ ಕೈಲಿ ಮಾತ್ರವೇ ದೇಶದ ಮೇಲ್ವರ್ಗ ಮತ್ತು ಕೆಳವರ್ಗವನ್ನು ಒಂದೇ ಲೆವೆಲ್ಗೆ ತರೋಕೆ ಸಾಧ್ಯ ಅಂತ ಕೂಡ ಹೇಳಿದ್ರು. 1954ರಲ್ಲಿ ಬಾಬಾಗೆ ಆರ್ಎಸ್ಎಸ್ ಸಪೋರ್ಟ್. ಆರ್ಎಸ್ಎಸ್ ನ ಯುವ ಪ್ರಚಾರಕರಾಗಿದ್ದ ದತ್ತೋಪಂತ್ ಹೆಗಡೆ ಅವರು ಅಂಬೇಡ್ಕರ್ ಅವರಿಗೆ ತುಂಬಾ ಕ್ಲೋಸ್ ಆಗಿದ್ರು. ರಾಜಕೀಯ ವಲಯದಲ್ಲಿ ದತ್ತೋಪಂತ್ ಹೆಗಡೆ ಅಂಬೇಡ್ಕರ್ ರ ನೀಲಿಗಣ್ಣಿನ ಹುಡುಗ ಅಂತಲೇ ಕರೆಯಲ್ಪಡ್ತಿದ್ರು. ಒಂದಿನ ದತ್ತೋಪಂತ್ರನ್ನ ಕರೆಸಿದ ಅಂಬೇಡ್ಕರ್ ಭಂಡಾರ ಲೋಕಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಹೇಳಿದ್ರು. ಆದ್ರೆ ಅದಕ್ಕೆ ದತ್ತೋಪಂತ್ ಒಪ್ಪಲಿಲ್ಲ. ಬದಲಾಗಿ ಅಂಬೇಡ್ಕರ್ ಅವರನ್ನೇ ಕಣಕ್ಕಿಳಿಯುವಂತೆ ಒತ್ತಾಯಿಸಿದ್ರು. ಅದರಂತೆ ಆ ಚುನಾವಣೆಯಲ್ಲಿ ಅಂಬೇಡ್ಕರ್ ಕಣಕ್ಕಿಳಿದ್ರು. ಜನಸಂಘ ಅವರಿಗೆ ಸಪೋರ್ಟ್ ಕೂಡ ಮಾಡ್ತು. ದತ್ತೋಪಂತ್ ಖುದ್ದು ಅಂಬೇಡ್ಕರ್ ಪರ ಪ್ರಚಾರ ಮಾಡಿದ್ರು. ಆದ್ರೂ ಅಂಬೇಡ್ಕರ್ ವಿನ್ ಆಗ್ಲಿಲ್ಲ. ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನ್ ಆದ್ರು. ನಂತರದಲ್ಲಿ ದತ್ತೋಪಂತ್ ಹೆಗಡೆ ಅವರನ್ನು ಅಂಬೇಡ್ಕರ್ ರ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ನ ಸೆಕ್ರೆಟರಿಯನ್ನಾಗಿ ಮಾಡಲಾಯಿತು. ಹಿಂದುತ್ವ ಮತ್ತು ಹಿಂದೂ ಧರ್ಮ ಕಂಡ್ರೆ ಆಗ್ತಿರ್ಲಿಲ್ವಾ? ಆಶ್ಚರ್ಯ ಆದ್ರೂ ನಿಜ. ಅಂಬೇಡ್ಕರ್ ಆರ್ಎಸ್ಎಸ್ ಜೊತೆ ಉತ್ತಮ ಸಂಬಂಧ ಹೊಂದಿದ್ದರಾದ್ರೂ ಹಿಂದೂ ಧರ್ಮ ಮತ್ತು ಹಿಂದುತ್ವ ಕಂಡ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ಹಿಂದೂ ಧರ್ಮದಲ್ಲಿದ್ದ ಜಾತೀಯತೆ.
ಇದೇ ಕಾರಣಕ್ಕೆ ಅವರು ಇಡೀ ಧರ್ಮವನ್ನ ವಿರೋಧಿಸ್ತಿದ್ರು. 1919ರಲ್ಲಿ ಲಾಹೋರ್ ಧರ್ಮ ಸಮ್ಮೇಳನಕ್ಕೆ ಕರೆಯಲಾಗಿತ್ತು. ಆದ್ರೆ ಅವರ ಬಗ್ಗೆ ತಿಳಿದಿದ್ದ ಆಯೋಜಕರು ಅಂಬೇಡ್ಕರ್ ಭಾಷಣದ ಕಾಪಿಯನ್ನು ಮೊದಲೇ ತರಿಸಿಕೊಂಡು ಓದಿದ್ರು. ಅದನ್ನು ನೋಡಿದ ಬಳಿಕ ಅಂಬೇಡ್ಕರ್ ಅವರನ್ನು ಕಾರ್ಯಕ್ರಮಕ್ಕೆ ಬಾರದಂತೆ ತಡೆದ್ರು. ನಂತರ ಅದೇ ಭಾಷಣ ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಹೆಸರಲ್ಲಿ ಬಿಡುಗಡೆ ಮಾಡಿದ್ರು ಅಂಬೇಡ್ಕರ್. ಅದರಲ್ಲಿ ಹಿಂದೂ ಧರ್ಮ ಮತ್ತು ಜಾತಿ ಪದ್ಧತಿ ರೈಲಿನ 2 ಹಳಿಗಳಿದ್ದಂತೆ, ಅದನ್ನು ಬದಲಿಸಲು ಸಾಧ್ಯವಿಲ್ಲ. 1929ರಲ್ಲಿ ಒಂದು ಲೇಖನ ಬರೆದು ದಲಿತರು ಧರ್ಮ ಬದಲಿಸಬೇಕು ಅಂತ ಕರೆ ನೀಡಿದ್ರು. ಮನುಸ್ಮೃತಿಯನ್ನು ಸುಟ್ಟು ಹಿಂದುತ್ವವನ್ನ ವಿರೋಧಿಸಿದ್ರು. ನನ್ನ ಜನ್ಮ ನನ್ನ ಕೈಲಿ ಇರಲಿಲ್ಲ, ಆದ್ರೆ ನಾನು ಹಿಂದುವಾಗಿ ಸಾಯೋದಕ್ಕೆ ಇಷ್ಟಪಡಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು. ಅದರಂತೆ ತಮ್ಮ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ರು. 1950ರಲ್ಲಿ ಭಾರತದಲ್ಲಿ ಜಸ್ಟ್ 1.5 ಲಕ್ಷದಷ್ಟು ಬೌದ್ಧರಿದ್ರು. ಅದೇ ಅಂಬೇಡ್ಕರ್ ಮತಾಂತರವಾದ ಬಳಿಕ ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಮತಾಂತರವಾದ್ರು. 1956ರ ವೇಳೆಗೆ ಬೌದ್ಧರ ಜನಸಂಖ್ಯೆ 32 ಲಕ್ಷದ ಗಡಿ ದಾಟಿತ್ತು. ಫ್ರೆಂಡ್ಸ್, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು RSS ನಡುವೆ ಇದ್ದ ಸಂಬಂಧ. ಹಿಂದುತ್ವ ಮತ್ತು ಹಿಂದೂ ಧರ್ಮವನ್ನು ಬಾಬಾ ವಿರೋಧಿಸ್ತಿದ್ದು ಯಾಕೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.